ಸರ್ ಇವಾಗ ನೋಡಿ ಇಲ್ಲಿ ಬಂದಿರೋದು ನಾನ್ ಯಾರೋ ನೀವ್ ಯಾರೋ ಕರೆಕ್ಟಾ? ಇಲ್ಲಿ ಬಂದ ಮೇಲೆ ನೀವು ಗ್ರೋ ಆಗ್ಬೇಕು ಅನ್ನೋದು ನನ್ನ ಮೈಂಡ್ ಸೆಟ್. ನಾನು ಒಬ್ಬನೇ ಗ್ರೋ ಆಗ್ಬೇಕು ಅನ್ನೋ ಮೈಂಡ್ ಸೆಟ್ ನಾನು ಇದ್ದಿದ್ರೆ ಸಂಸ್ಥೆ ಯಾಕೆ ಮಾಡ್ತಿದ್ದೆ? ಸಂಸ್ಥೆ ಮಾಡೋದು ಎಲ್ರು ಏನ್ ಉದ್ದೇಶ? ಅವ್ರಿಗೆ ಎಕ್ಸ್ಪೀರಿಯನ್ಸ್ ಆಗಿ ಕಲ್ತ್ಕೊಂಡಿರೋದು ಬೇರೆಯವ್ರಿಗೆ ಹೇಳ್ಕೊಟ್ಟು ಅವ್ರು ಗ್ರೋ ಆಗ್ಲಿ ಅಂತ. ಕರೆಕ್ಟ್? ನಾವು ಮಾಡಿರೋದು ಅದೇ ತಾನೆ. ನೀವು ಗ್ರೋ ಆಗ್ಬೇಕು ಅಂತ, ನೀವು ಗ್ರೋ ಆಗಿಲ್ಲ ಅಂದ್ರೆ ನನ್ಗ್ ಲಾಸ್ ತಾನೆ. ಈಗ ನಾನ್ ಒಂದು ಕ್ವಶನ್ ಕೇಳ್ತೀನಿ, ಇಲ್ಲಿ ಬಂದಿರೋದು ನಿಮ್ ಗ್ರೋತ್ಕ ಇಲ್ಲ ನನ್ ಗ್ರೋತ್ಕ ಇಲ್ಲ ಬೇರೆಯವ್ರ ಗ್ರೋತ್ಕ? ನೀವು ಗ್ರೋತ್ ಆಗಕ್ ತಾನೆ. ನಾವು ಚೆನ್ನಾಗಿ ಹೇಳ್ಕೊಡ್ತಾ ಇದೀವ, ನೀವು ಕಲಿತಾ ಇದ್ದೀರಾ. ಸೊ ನಿಮ್ಮಲ್ಲಿ ನಾನೇನು ನಿಮ್ ತಪ್ಪು ಫಾಲ್ಟು ಅದೆಲ್ಲ ಹೇಳ್ತಾ ಇಲ್ಲ. ನೀವ್ ಯಾಕೆ ಅದಕ್ಕೆ ಮನಸ್ಸು ಹೋತ್ರಿ? ಆ ಒಂದು ಟೀಮ್ಗೆ ಮಾರ್ಕೆಟ್ಗೆ ಏನ್ ಅನ್ಸುತ್ತೆ ಗೊತ್ತಾ? ಅರುಣ್ ಸರ್ ಏನಪ್ಪಾ ಗ್ರೋ ಆಗುವಂತ ಟೈಮಲ್ಲಿ ಇಷ್ಟು ಮಿಸ್ ಮಾಡ್ಕೊಂತ ಇದಾರ? ಚಾನ್ಸೇ ಇಲ್ಲ. ನೀವು ಹಾನೆಸ್ಟ್ ಅಷ್ಟು ವರ್ಕ್ ಮಾಡಿದೀರಾ ಅಂದ್ರೆ ನೀವ್ ಯಾರಿಗೂ ಭಯ ಪಡ್ಬೇಕಾಗಿಲ್ಲ. ನಾನು ಈಗ್ಲೂ ಲೈವ್ ಏನಕ್ಕೆ ಹೋಗ್ತಾ ಇದ್ದೀನಿ ಹೇಳಿ? ಫೀಸ್ ಎಷ್ಟು ಮಾಡಿದೀನಿ ಅಂದ್ರೆ ಅಡ್ಮಿಷನ್ ಆಗ್ಬಾರ್ದು ಅಂತ ಡಬಲ್ ಮಾಡಿದೀನಿ ಸ್ನೇಹಿತರೆ. ನನ್ಗೆ ಒಂದೇ ಸ್ಟೂಡೆಂಟ್ ಸಾಕು. ಅಷ್ಟು ಹಾನೆಸ್ಟ್ ಆಗಿ ಮಾಡಕ್ ಬಂದಿರೋ ಅಂತ ಸಂಸ್ಥೆ ನಮ್ದು. ನೋ ಹೈಡ್, ನಥಿಂಗ್. ಒಂದು ಕೈ ಆಕ್ಷನ್ ಮಾಡ್ಬೇಕಂದ್ರು ನಾನು ಲೈವ್ ಅಲ್ಲಿ ಹಿಂಗ್ ಮಾಡಿ ಹಂಗ್ ಮಾಡಿ ಅಂತ ಹೇಳ್ಕೊಡಂತ ಏಕೈಕ ವ್ಯಕ್ತಿ ಯಾರಾದ್ರೂ ಇದಾರೆ ಬ್ಯಾಂಗ್ಳೂರ್ ಅಂಡ್ ಕರ್ನಾಟಕ ಇಂಡಿಯಾದಲ್ಲಿ ಅಂದ್ರೆ ಅರುಣ್ ಸರ್ ಒಬ್ರೆ. ಆಂಕರ್ ಅರುಣ್ ಸರ್. ನೀವ್ ಯಾರನ್ನು ಇಂಪ್ರೆಸ್ ಮಾಡ್ಬೇಡಿ, ಇನ್ಸ್ಪೈರ್ ಆಗ್ಬೇಡಿ, ನನ್ನನ್ ಮಾಡಿ ಸಾಕು. ನಿಮ್ಮನ್ನ ನಾನು ಹೆಂಗ್ ಗ್ರೋ ಮಾಡ್ಬೇಕು ನನ್ಗೆ ಗೊತ್ತಿದೆ.